ಬಿಸಿನೀರೆಲ್ಲ ಚೆಲ್ಲೋಯ್ತು ಸ್ನೇಹ. ಬಿಸಿನೀರೆಲ್ಲ ಕೆಳಗಡೆ ಬಿದ್ದೋಯ್ತು, ಜಸ್ಟ್ ಮಿಸ್ಸು. ಇಲ್ಲಾಂದ್ರೆ ನನ್ನ ಕಾಲು ಏನೋ ಸುಟ್ಟೋಗ್ತಾ ಇತ್ತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ ಸೌಮೇಶ್ರೀ ಮಾತಾಡ್ತಾ ಇರೋದು. ಇವತ್ತು ನಮ್ಮಮ್ಮ ಯಾವ್ದೊಂದು ಕುಟಾಣಿ ಪಲಾವ್ ಅಂತೆ, ಕುಟ್ಟಿ ಹಾಕುವಂತ ಪಲಾವ್ ಮಾಡುವಂತ ಹೇಳಿದ್ರು. ಹಾಗಾಗಿ ಇವತ್ತು ನಾನು ಆ ಪಲಾವ್ನ ಮಾಡ್ತಿದ್ದೀನಿ. ಪಲಾವ್ಗೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಂಡಿದೀನಿ, ತೋರಿಸ್ತೀನಿ. ಕುಟಾಣಿ ಪಲಾವ್ಗೆ ಏನೇನ್ ರೆಡಿ ಮಾಡ್ಕೊಂಡಿದೀನಿ ಅಂದ್ರೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಒಂದು 4-5 ಅಂದ್ರೆ ನಮ್ ಖಾರ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಸಿಮೆಣಸಿನಕಾಯಿ ತಗೊಂಡಿದೀನಿ. ಟೊಮೊಟೊ ಕಟ್ ಮಾಡ್ಕೊಂಡಿದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದೀನಿ, ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ. ಸಿಂಪಲ್ ರೆಸಿಪಿ. ಮತ್ತೆ ಆಯಿಲ್. ಓಕೆ, ಇದಿಷ್ಟನ್ನು ಇವಾಗ ನಾನು ಕುಟ್ಕೋಬೇಕು. ಚೆನ್ನಾಗಿ ಕುಟ್ಕೊಂಡು ಅನಂತರ ಒಗ್ಗರಣೆಗೆ ಹಾಕ್ಬೇಕು. ಈ ಕುಟಾಣಿಗೆ ಫಸ್ಟ್ ಚಕ್ಕೆನ ಹಾಕಿ ಕುಟ್ಟೋಣ. ಬೆಳ್ಳುಳ್ಳಿನೂ ಹಾಕಿ ಕುಟ್ಟೋಣ. ಘಮ ಘಮ ಅಂತಿದೆ ಆಲ್ರೆಡಿ. ಈಗ ಹಸಿಮೆಣಸಿನಕಾಯಿ ಹಾಕಿ ಕುಟ್ಟೋಣ. ಖಾರ ಎಷ್ಟು ಬೇಕೋ ಅಷ್ಟು ತಗೋಬೇಕು ಅಷ್ಟೆ. ಶುಂಠಿನೂ ಹಾಕೋಣ. ಚೆನ್ನಾಗಿ ಕುಟ್ಕೋಬೇಕಂತೇನಿಲ್ಲ, ಇಷ್ಟು ಕುಟ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆಗೆ ಆಯಿಲ್ ಹಾಕೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟೆ. ಕುಕ್ಕರ್ಗೆ ಒಂದು 1/4 ಕಪ್ಪು ಆಯಿಲ್ನ ಹಾಕಿದೆ. ನಮಗೆ ಎಷ್ಟು ಬೇಕಷ್ಟು ಆಯಿಲ್ನ ನೋಡ್ಕೊಂಡು ಹಾಕೋಬೇಕು. ಆಮೇಲೆ 2 ಸ್ಪೂನು ತುಪ್ಪನೂ ಕೂಡ ಹಾಕಿದೆ. ತುಪ್ಪ ಮತ್ತು ಆಯಿಲ್ಲು ಬಿಸಿ ಆದಮೇಲೆ ನೆಕ್ಸ್ಟು ನಾನು ಗೋಡಂಬಿನ ಫಸ್ಟು ಒಗ್ಗರಣೆಗೆ ಹಾಕೋತೀನಿ. ಅದಾದಮೇಲೆ ಪಲಾವ್ ಎಲೆ, ನೀವೇನಾದರೂ ಹಸಿ ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಕೂಡ ನೀವು ಕಟ್ ಮಾಡಿ ಹಾಕ್ಬೋದು. ನಮ್ಮ ಮನೇಲಿ ಹಸಿ ಇರಲಿಲ್ಲ ಅಂತೇಳಿ ನಾನು ಡ್ರೈ ಆಗಿರೋವಂಥ ಮೆಂತ್ಯನ ಹಾಕಿದೆ. ಮೆಂತ್ಯ ಸೊಪ್ಪು ಅಂದರೆ ಡ್ರೈ ಆಗಿರುವಂಥದ್ದು ಹಾಕಿ ಆದಮೇಲೆ ಈರುಳ್ಳಿನೂ ಕೂಡ ಹಾಕಿದೆ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗುವಷ್ಟು ನಾವು ಹುರಿತಾ ಇರಬೇಕು. ಇದ್ರ ಜೊತೆ ಇವಾಗ ಟೊಮೊಟೊ ಹಣ್ಣು ಕೂಡ ಹಾಕ್ತೀನಿ. ಟೊಮೊಟೊ ಹಣ್ಣು ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾವು ಆಯಿಲಲ್ಲಿ ಬೇಯಿಸಿದಾಗ ಚೆನ್ನಾಗಿ ಅದು ಕಂಪ್ಲೀಟು ಬೆಂದೋಗುತ್ತೆ. ಹಾಗೇನೂ ಇಲ್ಲ, ನೀಟಾಗಿ ಏನು ಕಟ್ ಮಾಡ್ಕೋಬೇಕಂತಿಲ್ಲ, ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಓಕೆ. ಈಗ ಎಲ್ಲ ಕಂಪ್ಲೀಟು ಒಗ್ಗರಣೆಗೆ ಏನೇನು ಹಾಕಬೇಕು ಹಾಕಿ ಆಯಿತು. ಇದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಉಪ್ಪಲ್ಲೂ ಕೂಡ ಚೆನ್ನಾಗಿ ನಾನು ಇವಾಗ ಒಗ್ಗರಣೆನ ಮಾಡಿಕೊಂಡೆ. ಇದಾದಮೇಲೆ ನೆಕ್ಸ್ಟು ಇವಾಗ ಏನು ಹಾಕ್ಕೋಬೇಕು ಅಂತ ಅಂದರೆ, ನಾವು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿರುವಂಥದ್ದನ್ನು ನಾವು ಇದ್ರ ಜೊತೆ ಇವಾಗ ಹಾಕಬೇಕು. ನೋಡಿ, ಈ ಥರ ಕುಟ್ಟಿಟ್ಕೊಂಡಿದ್ದೀನಿ. ತುಂಬ ನೈಸಾಗಿ ಏನು ಕುಟ್ಟಿಟ್ಕೊಳ್ಬೇಕಾಗಿಲ್ಲ. ಅರ್ಧಂಬರ್ಧಮು ತರ್ತರಿಯಾಗಿದ್ರೂ ಓಕೆ. ನಾನು ಇಷ್ಟನ್ನು ಮಾತ್ರ ಕುಟ್ಟಿ ಇಟ್ಕೊಂಡಿದ್ದೀನಿ. ಅಮ್ಮ ಹೇಳಿರುವಂಥ ಕುಟಾಣಿ ಪಲಾವು, ಹಾಗಾಗಿ ಟ್ರೈ ಮಾಡೇ ಬಿಡೋಣ ಅಂತೇಳಿ ನಾನು ಮಾಡಿದೆ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಹಾಕಿ ಆದಮೇಲೆ ಇದ್ರ ಜೊತೆ ನಿಮಗೇನಾದರೂ ಖಾರ ಬೇಕು, ನಮಗೆ ಇನ್ನೂ ಅನ್ನೋರು, ಖಾರ ತಿನ್ನೋರು ಇದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರು ಕೂಡ ನೀವು ಇದ್ರ ಜೊತೆ ಹಾಕೋಬೋದು. ಈಗ ಬಿಸಿನೀರನ್ನ ನಾನು ಕಾಯಕ್ಕೆ ಅಂತ ಇಟ್ಟಿದ್ದೀನಿ. ಖಾರ ತಿಂತಾರೆ, ಹಾಗಾಗಿ ಖಾರ ಬೇಕು ಅನ್ನೋರು ಒಂದು ಸ್ವಲ್ಪ ಖಾರ ಪೌಡರ್, ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನು, ಮತ್ತೆ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದು ಚೆನ್ನಾಗಿ ಬೆಂದೋಗ್ಬೇಕು. ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ. ನಮ್ಮ ಮನೇಲಿ ನಾವು ಎಷ್ಟು ಜನ ಇದ್ದವು ನೋಡ್ಬಿಟ್ಟು ನಾನು ಅಕ್ಕಿ ಹಾಕೋತೀನಿ. ಇದರಲ್ಲಿ 2 ಗ್ಲಾಸ್ ಹಾಕ್ತೀನಿ. 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ತೊಳ್ಕೊಂಡು ಆದಮೇಲೆ ಚೆನ್ನಾಗಿ ನೀರನ್ನ ಸೋಸಿ ಇದ್ರ ಜೊತೆಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಬಿಸಿನೀರು ಇವಾಗ ರೆಡಿಯಾಗಿದೆ. ಇವಾಗ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ನಾನು ಕರೆಕ್ಟಾಗಿ 2 ಗ್ಲಾಸು ಅಕ್ಕಿನ ಹಾಕೊಂಡಿದ್ದೆ. ಇದಕ್ಕೆ 4 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ನಾವು ಅಕ್ಕಿ ಎಷ್ಟು ಹಾಕಿರ್ತೀವಿ ನೋಡಿ ಅದೇ ಥರ ಅಳತೆಲಿ ನಾವು ನೀರನ್ನ ಹಾಕಿ ಪಲಾವ್ಗೆ ಮಿಕ್ಸ್ ಮಾಡಿದ್ರೆ ಪಲಾವು ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ.
ನಾನು ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಂಪ್ಲೀಟು ಚೆನ್ನಾಗಿ ಮಿಕ್ಸ್ ಆಯಿತು. ಘಮ 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 ಅಂತ ಇದೆ. ನೋಡೋಣ ಹೇಗೆ ಇರುತ್ತೆ ಅಂತ ರೆಡಿ ಆದಮೇಲೆ ಗೊತ್ತಾಗುತ್ತೆ. ಅದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರುವಂಥ ಪುಟಾಣಿ ಪಲಾವ್. ಅರ್ಧ ಕಪ್ಪು ಮೊಸರು ಆ್ಯಡ್ ಮಾಡ್ತೀನಿ. ಇದಕ್ಕೀಗ ಮೊಸರು ಆ್ಯಡ್ ಮಾಡಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಡ್ತೀನಿ, ಕ್ಲೋಸ್ ಮಾಡ್ತೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಅಷ್ಟರಲ್ಲಿ ಕಂಪ್ಲೀಟ್ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದು ವಿಸಲ್ ಬರೋಷ್ಟರಲ್ಲಿ ಕ್ಲಿಕ್ ಆಗಿ ಪಾತ್ರೆ ರೈಸು ರೆಡಿಯಾಗಿದೆ. ಓ ಘಮ 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 ಅಂತ ಇದೆ. ಈ ತರ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕಿ ಕೊಡ್ಬೇಕು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸ್ನೇಹ ರೆಡಿ, ಪಲಾವ್, ಕುಟಾಣಿ ಪಲಾವ್ ರೆಡಿ. ಘಮ 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 ಅಂತಿದೆ ಪಲಾವು. ತುಂಬಾ ಸಿಂಪಲ್ಲಾಗಿ ಮಾಡಿರುವಂಥ ರೆಸಿಪಿ. ಘಮ ಘಮ ಅಂತ ಇದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ನಮ್ಮ ಮಂಜಮ್ಮ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದೀವಿ, ಟಿಫನ್ ತಿಂತಾ ಇದೀವಿ. ಸಾರಿ ಮಂಜಮ್ಮ, ಕುಟಾಣಿ ಪಲಾವ್ ಹೇಗಿದೆ? ನೀನೇ ಹೇಳ್ಕೊಟ್ಟಿದ್ದು. ಹೌದಾ? ರಿಯಾಕ್ಷನ್ ಬರ್ತಿಲ್ಲ. ಚೆನ್ನಾಗಿದೆ. ಹೀಗೆ ಸ್ಪೂನ್ ಇಲ್ದೆ ಅವರು ಯಾವ್ದೇ ಕಾರಣಕ್ಕೂ ಪಲಾವ್ ತಿನ್ನಲ್ಲ. ನಿಜ ಅಲ್ಲ ಸ್ನೇಹ? ಯಾಕಮ್ಮ, ಯಾಕೆ ಸ್ಪೂನ್ ಬೇಕು ನನಗೆ? ಅಯ್ಯೋ ತುಂಬಾ ಸಿಸ್ಟಮ್ ನಮ್ಮಮ್ಮ. ಒಂಚೂರು ಎಣ್ಣೆ ಬಾಟ್ಲು ಮುಟ್ಬಿಟ್ರು ಸೋಪ್ ಹಾಕಿ ಲಳ ಅಂತ ನೀರು ಉಯ್ತಾರೆ. ಅಡುಗೆ ಮನೆ ತುಂಬಾ ನೀರೇ ಇರುತ್ತೆ ನೀನಿದ್ರೆ. ಮಾತಾಡುವ. ಬಾಯಿ ಬಿಟ್ರೆ ಅಲ್ಲಿ ಕಾಣ್ತೇವೆ ಅಂತ ಸ್ನೇಹ. ಊಟ ಮಾಡಕ್ಕೆ ಎಂಜರಿತಾವೆ.